ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಭರ್ಜರಿ ಮತಪೇಟೆಯಲ್ಲಿ ತೊಡಗಿಕೊಂಡಿದ್ದಾರೆ. ಜನರಿಂದ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಅವರಿಗೆ ಸಿಗ್ತಾ ಇದೆ. ನೆಗೆಟಿವ್ ಏನೂ ಇಲ್ಲ ಅಂತ ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ. ಶಿವಮೊಗ್ಗದ ಭದ್ರಾವತಿ, ಶಿವಮೊಗ್ಗ, ಸಾಗರ, ಸೊರಬದಲ್ಲಿ ಪ್ರಚಾರ ಮಾಡಿದ್ದೇನೆ. ಗ್ಯಾರಂಟಿಗಳಿಂದ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ. ನಮ್ಮ ಕೈ ಹಿಡಿಯುತ್ತೆ ಗ್ಯಾರಂಟಿಗಳು ಅಂತ ಹೇಳಿ ಗೀತಾ ಶಿವರಾಜ್ಕುಮಾರ್ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಲೆನಾಡಿನ ಸಮಸ್ಯೆಗಳ ಬಗ್ಗೆಯೂ ಕೂಡ ಜನ ಗಮನಕ್ಕೆ ತರ್ತಾ ಇದ್ದಾರೆ. ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. DCM DK ಶಿವಕುಮಾರ್ ಕೂಡ ಸಾಥ್ ನೀಡ್ತಾ ಇದ್ದಾರೆ. ನಾನೇನು ಅಂತ ನಮ್ಮ ಎದುರಾಳಿಗಳಿಗೆ ಸರಿಯಾಗಿ ಗೊತ್ತಿಲ್ಲ, ಯಾರೇ ಎದುರಾಳಿಯಾದರೂ ನಾನು ರೆಡಿ ಅಂತ ಹೇಳಿ ಗೀತಾ ಶಿವರಾಜ್ಕುಮಾರ್ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್ ಗೀತಾ ಶಿವರಾಜ್ಕುಮಾರ್ ಜೊತೆ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ. ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಅಖಾಡ ರಂಗೇರಿದೆ. ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಹಾಗೂ ಬಂಡಾಯ ಅಭ್ಯರ್ಥಿ ಕೂಡ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಗ್ಯಾರಂಟಿಗಳ ಹೆಸರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರು ಕಳೆದ 12-13 ದಿನಗಳಿಂದ ಕೂಡ ಕ್ಷೇತ್ರದಲ್ಲಿ ನಿರಂತರವಾಗಿ ಓಡಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಗೀತಾ ಶಿವರಾಜ್ಕುಮಾರ್ ಅವರು ನೇರವಾಗಿ ಅವರನ್ನೇ ಮಾತಾಡಿಸ್ತೇನೆ. ಮೇಡಮ್, ಕಳೆದ 12-13 ದಿನ ನಿರಂತರವಾಗಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಹೇಗಿದೆ ಮೇಡಮ್ ಜನರ ರೆಸ್ಪಾನ್ಸ್? ಇಟ್ಸ್ ವೆರಿ ಪಾಸಿಟಿವ್, ತುಂಬ ಪಾಸಿಟಿವ್ ಆಗಿದೆ. ನನಗೆ ಆ್ಯಕ್ಚುಲಿ ನೆಗೆಟಿವ್ ಆಗಿ ಏನೂ ಕಾಣ್ತಾ ಇಲ್ಲ. ನನಗೆ ಇಟ್ ಲುಕ್ಸ್ ವೆರಿ ಗುಡ್. ಜನ ತುಂಬ ಪ್ರಾಮಿಸ್ ಮಾಡ್ತಾ ಇದ್ದಾರೆ ದಟ್ ವಿ ಆರ್ ವಿತ್ ಯು ಅಂತ ಹೇಳ್ಬಿಟ್ಟು. ಅದು ನಮ್ಮ ಬಾಯ್ಬಿಟ್ಟು ಹೇಳಿ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನೀವು ಹೋಗಿ ಬೇರೆ ಕಡೆ ಎಲ್ಲಿ ಬೇಕು, ಎಲ್ಲಿ ನೀಡೆಡ್ ಇದೆ ಅಲ್ಲಿಗೆ ಹೋಗಿ ನಾವು ಮಾಡ್ಕೊತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗ ಎಲ್ಲಿ ಓಡಾಟವನ್ನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಪ್ರಮುಖವಾಗಿ? ಈಗ ನಾವು ಭದ್ರಾವತಿ ಫಸ್ಟ್ ಡೇಯಿಂದ ಭದ್ರಾವತಿ ಮಾಡಿದ್ವಿ. ಆಮೇಲೆ ಶಿವಮೊಗ್ಗ ರೂರಲ್ ಆಗಿದೆ, ತೀರ್ಥಹಳ್ಳಿ ಆಗಿದೆ, ಬೈಂದೂರು ಆಗಿದೆ ಸುಮಾರು. ಆಮೇಲೆ ಅಲ್ಲಿ ಸುಕುಮಾರ್ ಶೆಟ್ಟಿಯವರು, ಗೋಪಾಲ್ ಪೂಜೆ ಅವರು ನೋಡ್ಕೊಳ್ತಾ ಇದ್ದಾರೆ ಎಲ್ಲರೂ. ಆಮೇಲೆ ಇಲ್ಲಿ ಬೇಳೂರು ಗೋಪಾಲಕೃಷ್ಣ ಅವ್ರ ಜೊತೆಗೆ ಸಾಗರ ಮಾಡಿದ್ದೀವಿ. ಆಮೇಲೆ ಸೊರಬದಲ್ಲಿ 2 ಕಡೆ ಆಗಿದೆ. ಆಮೇಲೆ ಇನ್ನು ತೀರ್ಥಹಳ್ಳಿನೂ ಆಗಿದೆ. ಶಿವಮೊಗ್ಗ ಗ್ರಾಮಾಂತರ ಆಗಿದೆ. ಸಿಟಿನಲ್ಲಿ 2 ಪ್ರೋಗ್ರಾಮ್ ಆಗಿದೆ. ಈಗ ಪ್ರಚಾರಕ್ಕೆ ಹೋಗ್ತಿರೋ ಕಡೆಗಳಲ್ಲಿ ಸಾಕಷ್ಟು ಮಹಿಳೆಯರು ಹೆಚ್ಚಾಗಿ ಬರ್ತಾ ಇದ್ದಾರೆ. ಅಂದರೆ ಗ್ಯಾರಂಟಿ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗ್ತಿದೆ ಅನಿಸ್ತಿದೆ ನಿಮಗೆ ಅಂತ? ಹೌದು, 100% ಆಗ್ತಾ ಇದೆ. ಆಮೇಲೆ ಜೊತೆಗೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆನೂ ಬಂದಿದೆ ಅಂತ ಅನಿಸುತ್ತೆ. ನಾವು ಮಾಡ್ತೀವಿ ಹೇಳಿದ್ದನ್ನು ಅಂತ. ಈಗ ನಮ್ಮ ಪಕ್ಷ ಹೆಂಗೆ ಹೇಳಿದ್ದನ್ನು ಮಾಡಿ 10 ತಿಂಗಳಲ್ಲೇ ಹೊರಗಡೆ ತಂದಿದ್ದು ಅದು ಗ್ಯಾರಂಟಿ ಹೆಲ್ಪ್ ಆಗಿದೆ. ಅದು ಏನು ದೊಡ್ಡವ್ರ ಡಿಸಿಷನ್ ಇದು. DK ಶಿವಕುಮಾರ್ ಅವರು ಮತ್ತು ನಮ್ಮ ಸಿದ್ದರಾಮಯ್ಯ ಅವ್ರ ಡಿಸಿಷನ್ ಅದು ಅವಾಗ ಮಾಡಿದಾಗ. ಆಮೇಲೆ ಸೆಂಟ್ರಲಿಂದ ಕೂಡ ಅದಕ್ಕೆ ತುಂಬಾ ಒತ್ತು ಕೊಟ್ಟು ಮಾಡಿದ್ರು ಅದನ್ನ. ಸೊ ಇವಾಗ ಅದು ಎಲ್ಲ ಕಡೆನೂ ಹೋಗುತ್ತೆ. ಎಲ್ಲೋ ಇಬ್ಬರು ಬಂದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಹೊರತು ನಾಟ್. ಸೊ ಅದು ನಮ್ಮ ಕೈ ಹಿಡಿತೆ ಅಂತ ನಂಗೆ ಅನಿಸುತ್ತೆ. ಹಾಗೆ ಮೇಡಮ್, ಈ ಜನರು ಮಲೆನಾಡಿನ ಸಮಸ್ಯೆಗಳ ಬಗ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಏನು ಗಮನಕ್ಕೆ ತರ್ತಾ ಇದ್ದಾರೆ ನಿಮಗೆ ಪ್ರಮುಖವಾಗಿ? ಮೊದಲು ನೀರಿಂದ ಹೇಳ್ತಾರೆ. ಅದರದ್ದು ತುಂಬಾ ಮನವಿ ಪತ್ರಗಳು ಕೂಡ ಬಂತು. ಅದನ್ನೆಲ್ಲ ನಾನು ಮಧು ಅವ್ರ ಹತ್ರ ಕೊಟ್ಟಿದ್ದೀನಿ. ಮಧು ಮಿನಿಸ್ಟರ್ ಆಗಿರೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಹ್ಯಾಂಡಲ್ ಮಾಡೋಕ್ಕೆ. ವಾಟರ್ದೇ ದೊಡ್ಡ ಸಮಸ್ಯೆ, ಬರಗಾಲ ಕೂಡ ಇದೆ ಇವಾಗ. ಸೊ ಮತ್ತು ಸೆಕೆಂಡ್ ಇದರಲ್ಲಿ ಎಲೆಕ್ಟ್ರಿಸಿಟಿ ಇದೆ ಹೇಳ್ತಾರೆ. ಇದು ಲೈಟ್ ಹಾಕಿದ್ರೆ ತುಂಬ ಡಿಮ್ ಇರುತ್ತೆ, ಮಕ್ಕಳಿಗೆ ಓದೋಕ್ಕಾಗಲ್ಲ ಅಂತೆಲ್ಲ. ಅದೇ ಎಲೆಕ್ಟ್ರಿಸಿಟಿ ಸೀಮ್ಸ್ ಟು ಬಿ ದ ಸೆಕೆಂಡ್ ಒನ್. ಆಮೇಲೆ ಇದು ಬೇರೆ ರಸ್ತೆದು ಕನೆಕ್ಟಿವಿಟಿ, ಬಸ್ಗಳದ್ದು ಕೇಳ್ತಾರೆ. ಸೊ ನಾನು ಹೇಳಿದ್ದೀನಿ ನನ್ನ ಕೈಲಿ ನಾನು ಗೆದ್ದಾಗ ನಾನು ಇದೆಲ್ಲ ಮಾಡ್ತೀನಿ ಅಂತ ಕೂಡ ನಾನು ಹೇಳಿದ್ದೀನಿ. ಮೇಡಮ್, ಪ್ರಮುಖವಾಗಿ ಜೊತೆಗೆ ಈಗ ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀರಿ, ಯಾರೆಲ್ಲ ಬರ್ತಾ ಇದ್ದಾರೆ ಪ್ರಮುಖವಾಗಿ ಜೊತೆಗೆ? ಇಲ್ಲ, ನಾಳೆ ನಾವು ತುಂಬಾ ಗಲಾಟೆ ಅಂದರೆ ಜಾಸ್ತಿ ಜನ ಇರೋದ್ರಿಂದ ನಾವು ಯಾರನ್ನೂ ಕರೆದಿಲ್ಲ. ಬಟ್ DK ಶಿವಕುಮಾರಣ್ಣವ್ರು ಮಾತ್ರ ಬರ್ತಾ ಇದ್ದಾರೆ. ನಾಳೆ 12:30 ಇಲ್ಲ 1:30 ಒಳಗೆ ಅವರಲ್ಲಿ ಇರ್ತಾರೆ. ಮೇಡಮ್, ನೆಕ್ಸ್ಟ್ ಮುಂದಿನ ಪ್ರಚಾರಗಳು ಹೇಗಿರುತ್ತೆ, ರ್ಯಾಲಿಗಳು ಹೇಗಿರುತ್ತೆ, ಅಥವಾ ಆ ಥರ ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ ಹೇಗೆ ಅಂತ? ಅದೆಲ್ಲನೂ ನಮ್ಮ ಮಧು ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೊಂದು ಸಮಿತಿನೂ ಮಾಡಿದ್ದಾರೆ ಅವರು. ಸೊ ಅದ್ರ ಪ್ರಕಾರ ನಾನು ಹೋಗ್ತಾ ಇದ್ದೀನಿ. ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇನ್ನೊಂದು ವಾರದ ಮೇಲೆ ಐ ಥಿಂಕ್ ರೋಡ್ ಶೋಸ್ ಜಾಸ್ತಿ ಮಾಡ್ತಾರೆ. ಯಾಕಂದರೆ ನಾವು ಜಾಸ್ತಿ ಜನನ ಮೀಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ತಾರೆ. ಮೇಡಮ್, ಈಗ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿ ಮತ್ತು ಈಶ್ವರಪ್ಪನವರು ಕೂಡ ಈ ಗೀತಾ ಕಾಂಗ್ರೆಸ್ ಕ್ಯಾಂಡಿಡೇಟ್ ಡಮ್ಮಿ ಅನ್ನೋ ಮಾತನ್ನು ಪದೇ ಹೇಳಕ್ಕೆ ಹೋಗ್ತಾರೆ. ಅವ್ರಿಗೆ ನೀವು ಉತ್ತರ ಕೊಡ್ತೀರಿ ಅಂತ? ಅವ್ರಿಗೆ ನನಗೆ ಗೊತ್ತೇ ಇಲ್ಲ. ನನ್ನ ಹೆಂಗೆ ಅವ್ರು ಡಮ್ಮಿ ಅಂತಾರೆ? ನಾನೇನು ಮಾಡ್ತೀನಿ, ನಾನೇನು ಕೆಲಸ ಮಾಡ್ತೀನಿ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹಿರಿಯರು. ಅದ್ರ ಬಗ್ಗೆ ನಾನು ತುಂಬ ಒರಟಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ನಾನು ಇವಾಗ ಯಾರೇ ಆದರೂ ನನ್ನ ಎದುರಿಗೆ ನಿಲ್ಲೇಬೇಕು. ಲಾಸ್ಟ್ ಟೈಮ್ ಯಾರು ನಮ್ಮ
ಎಕ್ಸ್ ಚೀಫ್ ಮಿನಿಸ್ಟರ್ ಇದ್ದರು, ಈ ಸರಿ ಅವ್ರ ಮಗ ಇದ್ದಾರೆ. ಸೊ ಇಟ್ ಡಸಂಟ್ ಮೇಕ್, ನನಗೆ ನನ್ನ ಕೆಲಸದ ಮೇಲೆ ನಂಬಿಕೆ ನನಗಿದೆ. ಎದುರಾಳಿ ಯಾರಾದರೂ ನಾನು ರೆಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಮೇಡಮ್, ಈಗ ನೀವು MP ಆದರೆ ಕ್ಷೇತ್ರದಲ್ಲಿ ಏನು ಮಾಡ್ಬೋದು, ಒಂದಿಷ್ಟು ಬದಲಾವಣೆಗಳು ತರಬೇಕು, ಆ ರೀತಿ ಏನೋ ಪ್ಲಾನ್ಗಳು ಮಾಡ್ಕೊಂಡಿದ್ದಾರೆ ಹೇಗೆ? ಫಸ್ಟ್ ಥಿಂಗ್ ಅದೇ, ಎಲ್ಲನೂ ನಾವು ಸೇಮ್ ಥಿಂಗ್, ನೀರಿನ ಬಗ್ಗೆ ಇರ್ಬೋದು, ಆಮೇಲೆ ತೀರ್ಥಹಳ್ಳಿ ಭಾಗದ ಇವಾಗ ಚರ್ಚೆ ಕೂಡ ಆಯಿತು ಅದ್ರ ಬಗ್ಗೆ. ಅದರಲ್ಲಿ ಮಂಗನ ಕಾಯಿಲೆದು ಅದಕ್ಕೆ ಅದು ಮಾತ್ರ ನನಗೆ ಸ್ವಲ್ಪ ತುಂಬ ವಿಷಯಗಳು ಗೊತ್ತಿಲ್ಲ ನನಗೆ, ಯಾಕಂದರೆ ಅದಕ್ಕೆ ವ್ಯಾಕ್ಸಿನ್ ಇಲ್ಲ ಅದಕ್ಕೆ. ಸೊ ಅಷ್ಟು ಮಾತ್ರ ಗೊತ್ತಿದೆ. ಆಮೇಲೆ ಅದ್ರದ್ದು ಹಾವಳಿ ಕೂಡ ಜಾಸ್ತಿ ಇದೆ. ಆಮೇಲೆ ಎಲೆ ಚುಕ್ಕೆ ರೋಗ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳ್ತಾಯಿದ್ರು. ಸೊ ಆಮೇಲೆ ಇನ್ನು ಉಳಿದಿದ್ದ ಜಾಗದಲ್ಲಿ ಇಟ್ ಸೀಮ್ಸ್ ಟು ಬಿ ವಾಟರ್, ರೋಡ್ ಆ್ಯಂಡ್ ಎಲೆಕ್ಟ್ರಿಸಿಟಿ ನನ್ನ ಪ್ರಕಾರ. ಏನು ನಾವು ಮೂಲಭೂತ ಸೌಲಭ್ಯ ಅಂತ ಕರಿತೀವಿ ಅದು. ಆಮೇಲೆ ಕೆಲವು ಕಡೆ ಟೀಚರ್ಸ್ಗಳ ಬಗ್ಗೆನೂ ಹೇಳಿದ್ರು, ಅದನ್ನು ನನ್ನ ತಮ್ಮ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಇವಾಗ. ಸೊ ಇಷ್ಟು ಸಮಸ್ಯೆಗಳನ್ನು ನಾನು ನೋಡಿದ್ದೀನಿ. ಮೇಡಮ್, ಕಳೆದ ಚುನಾವಣೆಗೂ ಈಗಿನ ಸಾಕಷ್ಟು ಒಟ್ಟಾರೆ ಒಂದು ವ್ಯತ್ಯಾಸಗಳು ಕಾಣ್ತಾ ಇದೆ ನಿಮಗೆ. ಶಿವಣ್ಣರ ಸಪೋರ್ಟ್ ಹೇಗೆ ಸಿಗ್ತಾ ಇದೆ? ಅವ್ರು ನನ್ನ ಜೊತೆಗೆ ಯಾವಾಗಲೂ ಇದ್ದಾರೆ. ನಾನು ಏನು ಮಾಡಿದ್ರೂ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ, ಸಪೋರ್ಟ್ ಇದ್ದೇ ಇದೆ. ನಾನು ಬೇರೆ ಇವಾಗ ನಾನು ಏನು ಶಕ್ತಿಧಾಮದಲ್ಲಿ ನಾನು ಮಾಡ್ತಾ ಇರೋದ್ರ ಬಗ್ಗೆನೂ ಅಷ್ಟೇ, ಈಸ್ ವಿತ್ ಮೀ ಆಲ್ ದ ಟೈಮ್. ಸೊ ಇದರಲ್ಲೂ ಅವ್ರು ನನ್ನ ಜೊತೆಗಿದ್ದಾರೆ. ಪ್ರಮುಖವಾಗಿ ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೀತಾ ಶಿವರಾಜ್ಕುಮಾರ್ ಅವರ ಮಾತು. ನಾನೀಗ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಚಾರವನ್ನು ಮಾಡ್ತೀನಿ, ಜೊತೆಗೆ ಮಲೆನಾಡಿನ ಸಮಸ್ಯೆಗಳನ್ನು ಬಗೆಹರಿಸಿಟ್ಟಲ್ಲಿ ನಾನು MP ಆದ ನಂತರದಲ್ಲಿ ಅದನ್ನೆಲ್ಲವನ್ನು ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಕ್ಯಾಂಡಿಡೇಟ್ ಕೂಡ ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ನನ್ನನ್ನು ಯಾರು ವೀಕ್ ಕ್ಯಾಂಡಿಡೇಟ್ ಅಂತಾರೆ ಅವರಿಗೆ ನಾನು ಯಾರೇ ಅಂತ ಎದುರಾಳಿಗಳನ್ನು ಯಾರು ಅಂತ ನೋಡೋಕೆ ಹೋಗಲ್ಲ, ನಾನು ಸ್ಪರ್ಧೆಯನ್ನು ಮಾಡ್ತೀನಿ, ನನ್ನ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಗೀತಾ ಶಿವರಾಜ್ಕುಮಾರ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನವೀನ್ ಪುರ್ದಾಳ್, TV5 ಶಿವಮೊಗ್ಗ.